ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಂಡಿದ್ದೀನಿ. ಒಂದು ಬಂದ್ಬಿಟ್ಟು ಅಪ್ ಏಜ್ ಆನ್ಲೈನ್ ಮಣಿಪಾಲಿಂದ ಕಳಿಸಿದ್ದಾರೆ. ಸೊ ಎರಡನೇದು ಬಂದ್ಬಿಟ್ಟು ಸೀನಿಯರ್ ಅಡ್ಮಿಷನ್ ಕೌನ್ಸಿಲರ್ ಅಂತ ಹೇಳಿ, ಇದು ಫೀಮೇಲ್ಸ್ ಮಾತ್ರ ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ ಬನ್ನಿ. ಫಸ್ಟು ಅಪ್ಲೆಜ್ ಆನ್ಲೈನ್ ಮಣಿಪಾಲಿಂದ ಇವರು ಫೀಮೇಲ್ ಕನ್ನಡ ಟೆಲಿಕಾಲರೇ ಬೇಕು ಅಂತಲೇ ಹೇಳಿದ್ದಾರೆ. ಓನ್ಲಿ ಫೀಮೇಲ್ಸ್, ಎರಡೂ ಫೀಮೇಲ್ಸ್ಗೋಸ್ಕರನೇ ತೊಗೊಂಬಂದಿ. ಇವ್ರು ಹೇಳೋ ಪ್ರಕಾರ ಇವರು ಕಾಲ್ಸ್ನ ಮ್ಯಾನೇಜ್ ಮಾಡಬೇಕು ನೀವು ಆನ್ಲೈನ್ ಕಂಪ್ನೀಸ್ ಕೋರ್ಸಸ್ಗೆ, ಪ್ರೋಗ್ರಾಮ್ಸ್ಗೆ, ಕೇರಿಯರ್ ಓಪನಿಂಗ್ಸ್ಗೆ ಅಂತ ಹೇಳಿದ್ದಾರೆ, ಆಫರಿಂಗ್ಸ್ಗೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಇನ್ಫಾರ್ಮೇಷನ್ ಡಿಸಮಿನೇಷನ್ ಅಂತ ಹೇಳಿದರೆ ಅದನ್ನು ಕೋರ್ಸಸ್ಸು, ಅಡ್ಮಿಷನ್ನು, ಆಮೇಲೆ ಪ್ರೊಸೀಜರ್ಸು, ಫೀಸು ಪ್ರತಿಯೊಂದು ನೀವು ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಆನ್ಸರ್ ಕ್ವಾರೀಸ್ ಅಂತ ಹೇಳಿದಾಗ ನಿಮಗೆ ಅವರು ಕೋರ್ಸಸ್ ಬಗ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ನೀವು ಅವ್ರಿಗೆ ಆನ್ಸರ್ಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ನೀವು ಅವ್ರಿಗೆ ಇಂಪ್ರೆಸ್ ಮಾಡಬೇಕು, ಆ ಥರ ನೀವು ಅವ್ರಿಗೆ ಹೇಳಬೇಕು. ಆಮೇಲೆ ಬಿಲ್ಡ್ ರ್ಯಾಪೋರ್ಟ್ ಆ ಥರ ಅಂದರೆ ನಿಮಗೆ ಸೇಮ್ ಪಾಸಿಟಿವ್ ಆಗಿ ಯಾವಾಗಲೂ ನೀವು ಪ್ರೊಫೆಷನಲ್ಲಿ ಮಾತಾಡಬೇಕು, ನೆಗೆಟಿವ್ನ ತೆಗಿಲೇಬಾರ್ದು. ನೀವು ಪಾಸಿಟಿವ್ ಆಗಿ ಮಾತಾಡಿ ಅವ್ರನ್ನ ನೀವು ಅಟ್ರಾಕ್ಟ್ ಮಾಡಬೇಕು, ಸ್ಟೂಡೆಂಟ್ಸ್ ಆಗಿ ಪೇರೆಂಟ್ಸ್ ಆಗಲಿ. ಆಮೇಲೆ ಅಡ್ಮಿಷನ್ ಅಸಿಸ್ಟೆನ್ಸ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಪ್ರತಿಯೊಂದು ಅಡ್ಮಿಷನ್ ಪ್ರೋಸೆಸ್ಸು ಹೇಳಬೇಕು. ಆಮೇಲೆ ಸಬ್ಮಿಷನ್ಸ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಎನ್ಕ್ವೈರಸ್ಸು ಏನಿದ್ರು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅವ್ರ ಹತ್ರ ಇಸ್ಕೊಂಡು. ರೆಕಾರ್ಡ್ ಕೀಪಿಂಗ್, ಪ್ರತಿಯೊಂದು ರೆಕಾರ್ಡ್ಸು ನೀವು ಕ್ಲೀನಾಗಿ ಅಪ್ಡೇಟ್ ಮಾಡಬೇಕು CRM ಸಿಸ್ಟಮ್ಸಲ್ಲಿ. ಮೀಟ್ ಟಾರ್ಗೆಟ್ಸ್ ಅಂದರೆ ಅವ್ರು ಹೇಳೋ ಟಾರ್ಗೆಟ್ಸ್ನ ನೀವು ಅಡ್ಮಿಷನ್ ಮಾಡೋದ್ರಲ್ಲಿ ಸಕ್ಸಸ್ ಆಗಬೇಕು, ಅಚೀವ್ ಮಾಡಬೇಕು. ಫೀಡ್ಬ್ಯಾಕ್ ಕಲೆಕ್ಷನ್, ಅವ್ರ ಹತ್ರ ನಾವು ಯಾವ ಥರ ನಿಮ್ಮ ಹತ್ರ ಮಾತಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೆ ಯಾವ ಥರ ನಮ್ಮ ಬಗ್ಗೆ ಅನಿಸಿಕೆ ಕೇಳ್ತಾ ಇದ್ದಾರೆ, ಅದನ್ನು ನೀವು ಕಲೆಕ್ಟ್ ಮಾಡಬೇಕು. ಸೊ ಇಷ್ಟು ಮಾತ್ರ ಅವರು ಜಾಬ್ ಡಿಸ್ಕ್ರಿಪ್ಷನ್ಸ್ ಹೇಳ್ತಾ ಇದ್ದಾರೆ. ಆಮೇಲೆ ಪರ್ಮನೆಂಟ್ ಹೇಳಿದ್ದಾರೆ, ಟೆಂಪರರಿ ಹೇಳಿದ್ದಾರೆ, ಫ್ರೀಲ್ಯಾನ್ಸ್ ಸಹ ಹೇಳ್ತಾ ಇದ್ದಾರೆ ಅವರು. ವಾಲಂಟ್ರಿ, ಪಾರ್ಟ್ ಟೈಮ್, ಫುಲ್ ಟೈಮ್ ಯಾವ ಥರ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು ಕೆಲಸ. 12 months ಅಂತ ಹೇಳ್ತಾರೆ ಕಾಂಟ್ರಾಕ್ಟು. 20,000 ಪರ್ ಮಂತ್ ಕೊಡ್ತೀನಿ ಅಂತ ಹೇಳ್ತಾರೆ. ಎಕ್ಸ್ಪೆಕ್ಟೆಡ್ ಅವರ್ಸ್ ಬಂದ್ಬಿಟ್ಟು ನೋ ಲೆಸ್ ದೆನ್ 18 ಪರ್ ವೀಕ್. ಸೊ ಬೆನಿಫಿಟ್ಸ್ ಬಂದ್ಬಿಟ್ಟು ಪೇ ಸಿಕ್ ಟೈಮ್, ಪೇ ಟೈಮ್ ಆಫ್, ವರ್ಕ್ ಫ್ರಮ್ ಹೋಮ್ ಅಂತಾನೆ ಅವರು ಪ್ರತಿ ಸತಿನೂ ಹೇಳ್ತಾ ಇದ್ದಾರೆ. ಸೊ ಡೇ ಶಿಫ್ಟ್ ಅಂತೆ, ಈವ್ನಿಂಗ್ ಶಿಫ್ಟು ಇರುತ್ತೆ, ಮಂಡೇ ಟು ಫ್ರೈಡೇ ಇರುತ್ತೆ. ಅವ್ರು ಹೇಳೋ ಪ್ರಕಾರ ಫ್ರೀಲ್ಯಾನ್ಸ್ ಆಗಿರೋದ್ರಿಂದ ಅವರು ಯಾವಾಗ ಹೇಳ್ತಾರೆ ಅಂತ ಗೊತ್ತಿಲ್ಲ. ರೊಟೇಷನಲ್ ಶಿಫ್ಟ್ ಇರ್ಬೋದು, ವೀಕೆಂಡ್ ಅವೈಲಬಿಲಿಟಿ ಇರ್ಬೋದು. ಆಮೇಲೆ ಕಮಿಷನ್ ಪೇ ಬಂದುಬಿಟ್ಟು ಕಮಿಷನ್ ಪೇ ಕೊಡ್ತಾರೆ, ಜಾಯ್ನಿಂಗ್ ಬೋನಸ್ ಕೊಡ್ತಾರಂತೆ, ಓವರ್ ಟೈಮ್ ಪೇ ಕೊಡ್ತಾರೆ, ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತಾರೆ, ಕ್ವಾರ್ಟರ್ಲಿ ಬೋನಸ್ ಕೊಡ್ತಾರೆ, ಶಿಫ್ಟ್ ಅಲಯನ್ಸ್ ಕೊಡ್ತಾರೆ, ಇಯರ್ಲಿ ಬೋನಸ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಆಮೇಲೆ ಅವ್ರ ಎಜುಕೇಷನ್ ಬಂದುಬಿಟ್ಟು ಬರೀ 12th ಆಗಿದ್ರೆ ಸಾಕು ಅಂತಲೇ ಹೇಳ್ತಾರೆ. ಇದು ಫೀಮೇಲ್ಸ್, ಓನ್ಲಿ ಫೀಮೇಲ್ಸ್ ಮಾತ್ರ ಇದನ್ನು ಅಪ್ಲೈ ಮಾಡಬೇಕು. ಇವರು ಸೇಲ್ಸಲ್ಲಿ 1 year ಪ್ರಿಫರ್ಡ್ ಆಗಿದ್ರೆ ಸಾಕು ಅಂತಲೇ ಕೇಳ್ತಾರೆ. ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು, ಸೇಲ್ಸಲ್ಲಿ ಇರ್ಬೋದು, ಟೋಟಲ್ ಆಗಿ ವರ್ಕಲ್ಲಿ 1 year ಆಗಿದ್ರೆ ಸಾಕು. ಸೊ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಅವರು ಕನ್ನಡ ಮೇನು, ಅದ್ರ ಜೊತೆಗೆ ಇಂಗ್ಲೀಷು ಗೊತ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ರಿಮೋಟ್ ವರ್ಕು. ಸೊ ಪ್ಲೀಸ್ ಇದು ಹೆಣ್ಮಕ್ಳಿಗೆ ಮಾತ್ರ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ಈಸಿ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವು ಈಸಿ ಅಪ್ಲೈ ಅಂತ ಹೊತ್ತಿದ ತಕ್ಷಣ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್ ಆಪ್ಷನಲ್ಲು, ಮತ್ತು ಫೋನ್ ನಂಬರ್ ಸಹ ಆಪ್ಷನಲ್ ಅಂತಲೇ ಹೇಳಿದ್ದಾರೆ ಅವರು. ಸೊ ನೀವು ಅದನ್ನು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಎ CV ಫಾರ್ ದ ಎಂಪ್ಲಾಯರ್ ಅಂತ ಬರ್ತಾ ಇದೆ. ಸೆಕೆಂಡ್ ಒನ್ನು ಆರ್ ವಿತೌಟ್ ಎ CV. ನೀವು CV ಅಪ್ಲೋಡ್ ಮಾಡಲಿಲ್ಲ ಅಂತ ಪರವಾಗಿಲ್ಲ, ನೀವು ಇವಾಗ ಫಸ್ಟ್ ಕೊಟ್ಟಿದ್ದಾರಲ್ವಾ ನಿಮಗೆ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಅದನ್ನು ಮಾತ್ರ ಫಿಲ್ ಮಾಡಿದ್ರೆ ಸಾಕು. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ನೀವು ಮರಿಬೇಡಿ. ಸೊ ಸೆಕೆಂಡ್ ಒನ್ ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ಲೈಕಾನ್ ಒತ್ತಿ. ಸೊ ಸೆಕೆಂಡ್ ಒನ್ ಹೇಳ್ತೀವಿ ಬನ್ನಿ, ಸೀನಿಯರ್ ಅಡ್ಮಿಷನ್ ಕೌನ್ಸಿಲರ್ ಅಂತ ಹೇಳಿ, ಇದು ಸಹ ಫೀಮೇಲ್ಸ್ ಮಾತ್ರ ಅಪ್ಲೈ ಮಾಡಬೇಕು. ಸೊ ರಿಮೋಟ್ ವರ್ಕು, ಇದು ಲ್ಯಾಂಗ್ವೇಜ್ ಟೂಲು, ರಿಮೋಟು, 25,000 to 50,000 ಆ ಮಂತ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ಸೇಲ್ಸ್ ಅಂತ ಹೇಳಿದ್ದಾರೆ ಅವರು, ರಿಕ್ವೈರ್ಡ್ ಸೇಲ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಸೇಲ್ಸ್ ಅಂತ ಬರೀ ಸೇಲ್ಸ್ ಮಾತ್ರನೇ ಕೇಳ್ತಾ ಇದ್ದಾರೆ ಅವರು. ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಇಂಗ್ಲೀಷ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ. ಸೊ ಇಂಗ್ಲೀಷ್ ಗೊತ್ತಿರಬೇಕು. ಆಮೇಲೆ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು 25 ಅವರ ಅಮೌಂಟ್ ಪೇನ 25,000 to 50,000 ಆ ಮಂತ್ ಅಂತಲೇ ಹೇಳ್ತಾರೆ. ಜಾಬ್ ಟೈಪ್ ಬಂದುಬಿಟ್ಟು ಫುಲ್ ಟೈಮ್ ಅಂತಲೂ ಹೇಳಿಲ್ಲ ಅವರು. ಶಿಫ್ಟ್ ಬಂದ್ಬಿಟ್ಟು ಡೇ ಶಿಫ್ಟ್. ರಿಮೋಟ್ ಬಂದುಬಿಟ್ಟು ರಿಮೋಟ್ ವರ್ಕ್.
ಸೊ ವರ್ಕ್ ಫ್ರಮ್ ಹೋಮೇ ಹೇಳಿದ್ದಾರೆ. ಬೆನಿಫಿಟ್ಸ್ ಬಂದ್ಬಿಟ್ಟು ಸೊ ಜಾಬ್ ಓಪನಿಂಗ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಓನ್ಲಿ ಫಾರ್ ಫೀಮೇಲ್ಸ್ ಅಂತಾನೆ ಹೇಳ್ತಾರೆ. ಇದು ಹೆಣ್ಮಕ್ಳು ಮಾತ್ರ ಅಪ್ಲೈ ಮಾಡಬೇಕು. ಸೀನಿಯರ್ ಅಡ್ಮಿಷನ್ ಕೌನ್ಸಿಲರ್ ಅಂತ ಹೇಳಿ, ಆಮೇಲೆ ಲೀಡ್ ಕೋಆರ್ಡಿನೇಷನು, ಟಾರ್ಗೆಟ್ ಬೇಸ್ಡ್ ಜಾಬ್. ಇದು ಟಾರ್ಗೆಟ್ನ ನೀವು ಅವ್ರು ಹೇಳೋ ಥರ ನೀವು ಅದನ್ನು ಅಚೀವ್ ಮಾಡಲೇಬೇಕು. ಡೈಲಿ MIS ಕ್ರೈಟೇರಿಯಾ ಆ್ಯಂಡ್ ಅದರ್ ಇನ್ಫಾರ್ಮೇಷನು, ಆಮೇಲೆ ಲ್ಯಾಪ್ಟಾಪ್ ಮಸ್ಟ್, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು. ಆಮೇಲೆ ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್ ಅಂತ ಹೇಳ್ತಾರೆ. ಸೊ 3 years ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರಬೇಕು. ವೀಕ್ಲಿ ಆಫ್ ಸಂಡೇ, ಸೇಲ್ಸ್ ಸ್ಕಿಲ್ಸ್ ಮಸ್ಟ್, ಫ್ಲೂಯೆಂಟ್ ಇಂಗ್ಲೀಷ್ ಇಸ್ ಮಸ್ಟ್. ಆಮೇಲೆ 25,000 to 50,000 ಪರ್ ಮಂತ್ ಅಂತ ಹೇಳಿದರೆ. ಶೆಡ್ಯೂಲ್ ಬಂದ್ಬಿಟ್ಟು ಡೇ ಶಿಫ್ಟ್, ಸಪ್ಲಿಮೆಂಟ್ ಲ್ಯಾಬ್, ಪೇ ಟೈಪ್ಸ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತಾರಂತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅಪ್ಲೈ ಮಾಡೋದನ್ನ ಬರಿಬೇಡಿ. ಹೆಣ್ಮಕ್ಳು ಮಾತ್ರ ಇದಕ್ಕೆ ಅಪ್ಲೈ ಮಾಡಿ. ಸೊ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬಂದೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟು, ಫೋನ್ ನಂಬರು. ನಾನು ಅವತ್ತಿಂದನೂ ಹೇಳ್ತಾನೆ ನಿಮಗೆ ಇದು ಆಪ್ಷನಲ್. ಸೊ ನೀವು ಅದನ್ನು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗಿದು ಆ್ಯಡ್ ಎ CV ಫಾರ್ ದ ಎಂಪ್ಲಾಯರ್. ಇದಕ್ಕೆ CVನ ನೀವು ಅಪ್ಲೋಡ್ ಮಾಡಲೇಬೇಕು. ಫಸ್ಟ್ ಒನ್ಗೆ ಅಪ್ಲೋಡ್ ಮಾಡಲಿ ಅಂದ್ರೂ ಪರವಾಗಿಲ್ಲ, ಸೆಕೆಂಡ್ ಒನ್ಗೆ ನೀವು ಅಪ್ಲೋಡ್ ಮಾಡಲೇಬೇಕು. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಕಂಟಿನ್ಯೂ ಅಂತ ಕೊಡಿ. ತಿರ್ಗಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.